ಹಾಯ್ ಎಲ್ರಿಗೂ. ಇವತ್ತು ನಾನು ಮಾಸ್ಟರ್ ಕುಕ್ ಅವರ ಪೋಹಾ ಮತ್ತು ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ. ಎಷ್ಟು ಇನ್ಸ್ಟಂಟಾಗಿ ಆಗುತ್ತೆ ಅಂದರೆ ನೀವು ಎಷ್ಟೇ ಅರ್ಜೆಂಟಲ್ಲಿದ್ದರೂ ಜಸ್ಟ್ 3 or 2 ಮಿನಿಟ್ಸ್ ಇದಕ್ಕೆ ಟೈಮ್ ಕೊಟ್ಟರೆ ನಿಮಗೆ ಟಿಫಿನ್ ಅನ್ನೋದು ರೆಡಿ ಇರುತ್ತೆ. ಅಲ್ಲಿ ಡೈರೆಕ್ಷನ್ ಕೂಡ ಕೊಟ್ಟಿದ್ದಾರೆ. 2 ಮಿನಿಟ್ಸಲ್ಲಿ ಪೋಹಾ ಆಗುತ್ತೆ, 3 ಮಿನಿಟ್ಸಲ್ಲಿ ಒಂದು ಉಪ್ಮಾ ಆಗಿಬಿಡುತ್ತೆ. ತುಂಬಾ ಟೇಸ್ಟಿಯಾಗಿತ್ತು. ನಾನು ಟ್ರೈ ಮಾಡಿದ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಇದ್ರದ್ದು ಪ್ರೈಸ್ ಬಂದು ಕೂಡ ತುಂಬಾ ಕಮ್ಮಿ ಇದೆ. ಪೋಹಾದು ಬಂದು 70 ಇದೆ, ಉಪ್ಮಾದು ಬಂದು 60 ರುಪೀಸ್ ಇದೆ. ತುಂಬ ಅಂದರೆ ತುಂಬಾ ಕಮ್ಮಿ ಪ್ರೈಸ್ ಇದೆ. ಹೊರಗಡೆಯಿಂದ ಅನ್ಹೆಲ್ದಿ ತಿನ್ನೋಕ್ಕಿಂತ ಇದು ಬೆಟರ್ ಅನಿಸುತ್ತೆ ಮನೆಯಲ್ಲೇ ಮಾಡ್ಕೊಳ್ಳೋದು. ತುಂಬಾ ಈಸಿ ಕೂಡ. ನಿಮಗೆ ಬೇಕು ಅಂದರೆ ನೀವು ಎಕ್ಸ್ಟ್ರಾ ಒಗ್ಗರಣೆ ಇಲ್ಲ ತರಕಾರಿಗಳನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಎಕ್ಸ್ಟ್ರಾ ತರಕಾರಿಗಳನ್ನು ಆ್ಯಡ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಇದು ನಿಮ್ಗೆ ಏನೂ ಬೇಡ, ಜಸ್ಟ್ ಅವರು ಪೋಹಾದೊಳಗಡೆ ಒಂದು ಪ್ಯಾಕೆಟ್ ಕೊಟ್ಟಿದ್ದಾರೆ ಒಗ್ಗರಣೆದು, ಅದನ್ನೇ ಹಾಕಿ ನೀವು ಸ್ವಲ್ಪ 1-2 ಸೆಕೆಂಡ್ ಫ್ರೈ ಮಾಡಿ ಆದಮೇಲೆ ಪೋಹಾನ ನೆನೆಸಿ ಅದನ್ನು ಹಾಕಿ ಕಲಿಸ್ಬಿಟ್ರೆ ನಿಮಗೆ ಪೋಹಾ ಅನ್ನೋದು ರೆಡಿಯಾಗಿರುತ್ತೆ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ಲು, ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. 100ಗೆ 100% ಇದಕ್ಕೆ ವರ್ತ್ ಇದೆ. ಇದು ಮಾತ್ರ ತುಂಬಾ ಚೆನ್ನಾಗಿದೆ. ಉಪ್ಮಾ ಕೂಡ ತುಂಬಾ ಈಸಿ ಇದೆ. ಇದರಲ್ಲಂತೂ ಏನು ಕಷ್ಟ ಇಲ್ಲ. ಈ ಪಿ ಜಿಯಲ್ಲಿರೋರಿಗೆ ಎಲ್ಲರಿಗೂ ತುಂಬಾ ಯೂಸ್ ಆಗಿಬಿಡುತ್ತೆ. ನೀವು 2 ಪ್ಯಾಕೆಟ್ ತೊಗೊಂಬಂದರೆ ಇಬ್ಬರಿಗೆ ಈಸಿಯಾಗಿ ಆಗೋಗುತ್ತೆ. ಅದು ಆಫ್ ಇದು ಆಫ್ ಅಂತ. ಒಬ್ರಿಗಂದರೆ 1 ಪ್ಯಾಕೆಟ್ ಈಸ್ ಎನಫ್. ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಮಸ್ಟ್ ಟ್ರೈ. ನಿಮಗೆ ಇದ್ರದ್ದು ಏನಾದರೂ ಲಿಂಕ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಅದರ ಲಿಂಕ್ನ ಕಳಿಸ್ತೀನಿ. ಇಲ್ಲ ಅಮೆಜಾನಲ್ಲಿ ಕೂಡ ಈ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ. ಒಮ್ಮೆ ಬೈ ಮಾಡಿ ಅದನ್ನು ಟ್ರೈ ಮಾಡಿ. ತುಂಬಾ ಚೆನ್ನಾಗಿದೆ. ಎಮರ್ಜೆನ್ಸಿಯಲ್ಲಿ ಅಂತೂ ತುಂಬಾ ಯೂಸ್ಫುಲ್ ಇದೆ. ಹಾಗೆ ಎಲ್ಲಾದರೂ ನೀವು ಟ್ರಿಪ್ಗೆ ಹೋಗ್ತಾ ಇದ್ದೀರಾ ಬೇರೆ ಸ್ಟೇಟ್ಗೆ ಅಂದರೆ ಅಲ್ಲಿದು ಒಮ್ಮೊಮ್ಮೆ ಫುಡ್ ಲೈಕ್ ಆಗ್ತಿರಲ್ಲ, ಈ ಥರ ನೀವು ಪ್ಯಾಕೆಟ್ಸ್ನ ಕ್ಯಾರಿ ಮಾಡ್ಕೊಂಡು ಹೋಗಿ ನಿಮ್ಗೆ ಇಷ್ಟ ಬಂದಿದ್ದು ನೀವು ರೆಡಿ ಮಾಡಿಕೊಂಡು ತಿನ್ಬೋದು ಇನ್ಸ್ಟಂಟಾಗಿ. 3 ಮಿನಿಟ್ಸ್ ಅಂದರೆ 3 ಮಿನಿಟ್ಸಲ್ಲಿನೇ ಎಕ್ಸಾಕ್ಟಾಗಿ ಆಗಿದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಉಪ್ಪಿಟ್ಟು ಕೂಡ ಮಾಡೋದು ನೋಡ್ಕೊಂಡ್ರಲ್ಲ ಎಷ್ಟು ಈಸಿ ಅಂತ. ಆ ಒಗ್ಗರಣೆ ಅಂತೂ ಎಲ್ಲನೂ ಪರ್ಫೆಕ್ಟಾಗಿದೆ. ಎಕ್ಸ್ಟ್ರಾ ನೀವು ಉಪ್ಪು ಖಾರ ಏನೂ ಹಾಕೋ ಅವಶ್ಯಕತೆಯೇ ಇಲ್ಲ. ಜಸ್ಟ್ ಹಾಕೋದು, ಅದರಲ್ಲಿ ನೀರು ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡೋದು. 1 ಗ್ಲಾಸ್ ನೀರು ಹಾಕ್ಕೊಂಡು ಅದು 1 ಕಪ್ಪಷ್ಟು ರವೆ ಇರುತ್ತೆ, ಅದನ್ನು ಹಾಕಿ ನೀವು 1-2 ಸೆಕೆಂಡ್ ಚೆನ್ನಾಗಿ ಕಲಸಿ ಆವರಿಗೆ ಬಿಟ್ಟರೆ ಆಯಿತು. ಉಪ್ಪಿಟ್ಟು ಅನ್ನೋದು ರೆಡಿಯಾಗಿರುತ್ತೆ. ನೋಡಿದ್ರಲ್ವ, ತುಂಬಾ ಈಸಿ. ಈ ಮಾಸ್ಟರ್ ಕುಕ್ ಅವರಂತೂ ತುಂಬ ಒಳ್ಳೆ ಪ್ರಾಡಕ್ಟ್ನೇ ಕೊಟ್ಟಿದ್ದಾರೆ. ಮಸ್ಟ್ ಬೈ. ಥ್ಯಾಂಕ್ಸ್ ಫಾರ್ ವಾಚಿಂಗ್.